ಪ್ರೀತಿ ಅನ್ನೋ ಪದ ನಾನು ಇಲ್ಲದೆ ಇರೋ ಟೈಮಿಂದ ಹಿಡಿದು ಮುಂದೆ ನಾನು ಇಲ್ಲ ಅಂದಾಗ್ಲೂ ಈ ಪದ ಇದ್ದೇ ಇರುತ್ತೆ. ನಾವು ಇರ್ಬೇಕಾದ್ರೆ ಆ ಪ್ರೀತಿನ ಹೇಗೆ ಬಳಸ್ಕೊಂಡ್ವಿ ಅನ್ನೋದ್ರ ಮೇಲೆ ಅದಕ್ಕೊಂದು ಡೆಕೋರೇಟಿವ್ನೆಸ್ ಬರುತ್ತೆ. ಆ ಬ್ಯೂಟಿ ಆಫ್ ಸ್ಕ್ರೀನ್ ಪ್ಲೇ ಅದೇ. 3 ಅವರ್ ಸ್ಕ್ರೀನ್ ಪ್ಲೇ ಆದ್ರೆ ನಮಗೆ ಇದು 4 ನಿಮಿಷದ ಸ್ಕ್ರೀನ್ ಪ್ಲೇ. ಇದು ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಕೊಟ್ಟಿರೋಂಥ ಸ್ಪೇಸ್ ಇದೆಯಲ್ಲ, 4 ನಿಮಿಷದಲ್ಲಿ ಅಟ್ಲೀಸ್ಟ್ 1 ಮಿನಿಟ್ ಆದ್ರೂ ಒಬ್ಬ ಆಡಿಯನ್ಸ್ ನಮ್ಮ ಕಡೆ ತಿರುಗಿಸ್ಕೋಬೇಕು. ಸೋನು ಸರ್ ಫಸ್ಟ್ ಟೈಮ್ ನನ್ನ ಲಿರಿಕ್ಸ್ ಹಾಡಿರೋದು. ಟೈಮ್ ಸಿಗ್ತಾ ಇದ್ದಾರೆ ಇವರು. ಏನಾದ್ರು ಮಾಡಬೇಕು, ನಾವು ಏನ್ ಮಾಡಬೇಕು ಅದನ್ನ ನಾವು ತುಂಬಾ ಅಲರ್ಟ್ ಆಗಿದ್ದು ಮಾಡ್ಬಿಟ್ರೆ ಕೆಡಿಸ್ಬಿಡ್ತೀವಿ. ಆ ಫೀಲ್ ರಿಟೈನ್ ಮಾಡ್ಕೊಂಡು ಏನಾದ್ರು ಮಾಡಬೇಕು ಅಂತ ನನಗೂ ಸಂಜೀತ್ಗೂ ತುಂಬಾ ಡಿಸ್ಕಸ್ ಮಾಡಿದೀವಿ ನಾವು. ಅಂದ್ರೆ ನಾವು ಅನ್ಕೊಂಡು ಇರ್ಲಿಲ್ಲ ಈ ಲೆವೆಲ್ ಹೊಟ್ಟೋಗುತ್ತೆ ಅಂತ. ಸಂಜೀತ್ ಅವ್ರು ಬಂದಾಗ ತುಂಬಾ ಡ್ರ್ಯಾಗ್ ವರ್ಡ್ಸ್ ಇದೆ. ಯಾರೋ ನಾ ಯಾರು ಕನಸಲ್ಲಿ ಯಾರು ಇರದಾಗ ದೀರ್ಘಾಕ್ಷರಗಳಿದೆ. ಸೋನು ಸರ್ ಬಂದಾಗ ಮಾಯಾವಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಅಲ್ಲಲ್ಲಿ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ವರ್ಡ್ನ. ಸಂಜೀತ್ ಅವರು ದೀರ್ಘಾಕ್ಷರಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವರೇ ಕಂಪೋಸ್ ಮಾಡಿರೋದ್ರಿಂದ ನಾನು ಅವ್ರ ಹತ್ರ ಕೇಳಿದೆ ಹಿಂಗ್ ಮಾಡ್ಲಾ ಪ್ಲಾನು ಅಂತ. ಅಲ್ಲ, ನನಗೆ ಈಗ ನೀವು ಹೇಳಿದಾಗ ಒಂದು ಪಾಯಿಂಟ್ ನಂಗೆ ಸ್ಟ್ರೈಕ್ ಆಯಿತು. ಅಂದರೆ ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಶ್ ಅವ್ರು ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಂದರೆ ಮಾತಾಡುವಂಥ ಮಾತಲ್ಲಿ ಕಾಂಟೆಂಟ್ ಅಂತೀವಲ್ಲ, ಏನು ಯಾಕಿಷ್ಟು ಬಡ್ದಾಡ್ತೀರಾ ಕಾಂಟೆಂಟ್ ಅಂತ? ನಮ್ಮ ಹಿಂದಿನ ಲೆಜೆಂಡ್ರಿಗಳು ಮಾಡಿದಿರೋಂತಹ ಕಾಂಟೆಂಟ್ ನಾವು ಮಾಡ್ತಾ ಇದ್ದೀವ? ಕಾಂಟೆಂಟ್ ಒಂದೇ, ಅದನ್ನು ನಾವು ತೋರಿಸುವಂತಹ ಡೈಮೆನ್ಷನ್ ಚೇಂಜ್ ಆಗಿದೆ ಅಂತ ಅವರು ಎಲ್ಲ ಸ್ಟಾರ್ಗಳು ಹೇಳಿದ್ದಾರೆ. ಸರ್ ನಿಜ. ಇದಕ್ಕೆ ನೀವು ಹೇಗೆ ಕನೆಕ್ಟ್ ಆಗ್ತೀರಾ? ನಾನೊಂದು ನಂಬಿರೋದೇನೆಂದರೆ, ಈಗ ಈ ಪ್ರೀತಿ ಅನ್ನೋ ಪದ ಎಷ್ಟೋ ವರ್ಷಗಳಿಂದ ನಾನು ಇಲ್ಲದೆ ಇರೋ ಟೈಮಿಂದ ಹಿಡಿದು ಮುಂದೆ ನಾನು ಇಲ್ಲ ಅಂದಾಗಲೂ ಈ ಪದ ಇದ್ದೇ ಇರುತ್ತೆ. ನಾವು ಇರ್ಬೇಕಾದ್ರೆ ಆ ಪ್ರೀತಿನ ಹೇಗೆ ಬಳಸ್ಕೊಂಡ್ವಿ ಅನ್ನೋದ್ರ ಮೇಲೆ ಅದಕ್ಕೊಂದು ಡೆಕೋರೇಟಿವ್ನೆಸ್ ಬರುತ್ತೆ, ಅದಕ್ಕೊಂದು ಪರಿಮಳ ಬರುತ್ತೆ. ಫ್ಯಾಂಟಾಸ್ಟಿಕ್. ಅದನ್ನು ಬಳಸೋ ರೀತಿನೇ ಮುಖ್ಯ ಆಗೋದು. ಈಗ ಅದಕ್ಕೆ ಸ್ಕ್ರೀನ್ ಪ್ಲೇ, ಆ ಬ್ಯೂಟಿ ಆಫ್ ಸ್ಕ್ರೀನ್ ಪ್ಲೇ ಅದೇ. ನಾವು ಸಿನಿಮಾ ಇರ್ಬೋದು, ಸಾಂಗ್ ಇರ್ಬೋದು, ಕತೆ ಹೌದು ನಮ್ಮ ಹತ್ರ ಇರೋದೇ 9 ಎಮೋಷನ್ ಅಲ್ವಾ ಸರ್? ಆ ನವರಸಗಳಲ್ಲೇ ನಾವು ಮಾಡಬೇಕು. ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಬ್ಯೂಟಿ ಆಫ್ ಸಿನಿಮಾ ನಿಂತಿರುತ್ತೆ. ಅದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಅಲ್ವಾ? ಲಿರಿಕ್ಸ್ಗೂ ಮತ್ತು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟೋರಿಗೂ ಕುತ್ಕೋತೀರಾ? ಆ ಒಂದು ಲೇಯರ್ ಹೇಗೆ ನಿಮ್ಮನ್ನು ಕಾಡುತ್ತೆ? ಕತೆ, ಚಿತ್ರಕಥೆಗೂ ಲಿರಿಕ್ಸ್ಗೂ ಹೇಗೆ ಕಾಡುತ್ತೆ ಸರ್? ನನಗೆ ಲಿರಿಕ್ಸ್ ಕೂಡ ನಾನು ಏನು ಅಂದರೆ ಹೇಗೆ ಕನ್ಸೀವ್ ಮಾಡ್ತೀನಿ ಅಂತಂದರೆ, ನನಗೆ ಲಿರಿಕ್ಸ್ ಕೂಡ 4 ನಿಮಿಷದ ಸ್ಕ್ರೀನ್ ಪ್ಲೇ ಅದು ನನಗೆ. ನೀವು ತುಂಬ ಬರೆದ್ಬಿಟ್ಟಿರಲ್ಲ ನಿಮಗದು. ಅದು ಸಿನಿಮಾ 2.5 ಅವರ್ 3 ಅವರ್ ಸ್ಕ್ರೀನ್ ಪ್ಲೇ ಆದರೆ ನಮಗಿದು 4 ನಿಮಿಷದ ಸ್ಕ್ರೀನ್ ಪ್ಲೇ ಇದು ಅಲ್ವಾ? ಸೊ ಆ 4 ನಿಮಿಷದಲ್ಲಿ ನಾವು ಡೈರೆಕ್ಟರ್ ಕೊಟ್ಟಿರೋ ಅಂತ, ಅವ್ರ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಕೊಟ್ಟಿರೋ ಅಂತ ಸ್ಪೇಸ್ ಇದೆಯಲ್ಲ, ಅದರಲ್ಲಿ ನಾವು 4 ನಿಮಿಷದಲ್ಲಿ ಅಟ್ಲೀಸ್ಟ್ 1 ಮಿನಿಟ್ ಆದರೂ ಒಬ್ಬ ಆಡಿಯನ್ಸ್ನ ನಮ್ಮ ಕಡೆ ತಿರುಗಿಸ್ಕೋಬೇಕು. ಏನೋ ಹೇಳಿದಾನೆ ಇಲ್ಲಿ ಅಂತ. ತಿರುಗಿಸ್ಕೊಳ್ಳಿಲ್ಲ, ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಈಗ ಇರೋವಂಥ ಒಂದು ಗ್ರೇಟೆಸ್ಟ್ ಚಾಲೆಂಜ್ ಅದು. ತುಂಬ ಕಡೆ ಇವೆಂಟ್ಗಳಲ್ಲಿ ಪ್ರೆಸ್ ಮೀಟ್ಸ್ಗೆಲ್ಲ ಬರ್ತೀರಾ. ನಾಗಾರ್ಜುನ ಶರ್ಮಾ ಅಂದ ತಕ್ಷಣ ಒಂದಷ್ಟು ಜನ ನಿಮ್ಮನ್ನು ಪ್ರೀತಿಸುವಂಥ ರೀತಿ, ಗೌರವಿಸುವಂಥ ರೀತಿ, ವಿಶೇಷವಾಗಿ ಯಾವ ಸಾಂಗ್ಗಳಿಗೆ ನಿಮ್ಮನ್ನು ಮಗ ಸಾಕದಿದ್ಕೊಂಡು ಅಂತ ಪುನಃ ನೆನೆಸ್ಕೊಂಡಿದ್ದು ಉಂಟು ಅಂತ ನಿಮ್ಮ ಪ್ರಕಾರ? ರೀಸೆಂಟಾಗಿ ಮಾಯಾವಿ, ಆಮೇಲೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಪುಣ್ಯಾತ್ಮ, ಆಮೇಲೆ ಸಂಜೀತು ನಾನು ನಂಗೆ ಅಲ್ಲವ ಅಂತ ಒಂದು ಸಾಂಗ್ ಮಾಡಿದ್ವಿ. ಅದಕ್ಕೂ ಕೂಡ ತುಂಬ ಒಂದು ರೆಸ್ಪಾನ್ಸ್ ಸಖತ್ತಾಗಿ ಬಂತು. ಆಮೇಲೆ ಹ್ಯಾಂಡ್ಸ್ ಅಪ್ ಇರ್ಬೋದು, ಆಮೇಲೆ ಸಲಗ ಇರ್ಬೋದು. ಸಲಗ RCB ತನಕ ಎಲ್ಲ ಹೋಗಿತ್ತು. ಹೌದಾ? RCB ಅಫಿಷಿಯಲ್ ಹ್ಯಾಂಡಲಿಂದ ಟ್ವೀಟ್ ಮಾಡಿದ್ರು, ಅಂದರೆ ಟ್ವೀಟ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಅವರು ಶೇರ್ ಮಾಡಿದ್ರು ಆ ಸಾಂಗ್ ಹಾಕಿ. ಆಮೇಲೆ ರೀಸೆಂಟಾಗಿ ಎಕ್ಕಾ ಮಾರ್ ಇರ್ಬೋದು, ನಮ್ಮ ಯುವ ಸರ್ದು, ಅದಕ್ಕೂ ಕೂಡ ಬ್ಯಾಂಗ್ಳೂರು ಮೊನ್ನೆ ಅವರು ಫೈನಲ್ಸ್ ರೀಚ್ ಆದ್ರು, BFC ಫುಟ್ಬಾಲ್ ಟೀಮ್. ಅವರು ಅದಕ್ಕೆ ನಮಗೆ ಜೋಶ್ ಕೊಡ್ತಾ ಇದೆ ಈ ಸಾಂಗ್ ಅಂತ ಅವರ ಒಂದು ಇನ್ಸ್ಟಾ ಹ್ಯಾಂಡಲಲ್ಲಿ ಹಾಕ್ಕೊಂಡು ಶೇರ್ ಮಾಡಿದರು. ಆಮೇಲೆ ನಮ್ಮ ಮಹಾರಾಜ ಟ್ರೋಫಿಲೂ ಅಷ್ಟೇ ಒಂದು 4 ಟೀಮು ಅದನ್ನು ಶೇರ್ ಮಾಡಿದರು, ಈ ಥರ ಸಖತ್ತಾಗಿದೆ ಸಾಂಗು ಅಂತ. KPL ಅಲ್ಲಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹಾಕಿದ್ರು, ಸೈಕ್ ಹಾಕಿದ್ರು. ಆಮೇಲೆ ಮಾಯಾವಿನ ಡೆಲ್ಲಿ ಕ್ಯಾಪಿಟಲ್ಸ್ ಹಾಕಿದ್ರು ಅಲ್ಲಿ. ಸೊ ಅಂದರೆ ನಾನು ಒಬ್ಬ ಕ್ರಿಕೆಟರ್ ಆಗಿ ಇದೆಲ್ಲ ನೋಡ್ಬೇಕಾದ್ರೆ ಅಂದರೆ ಅದೊಂದು ತುಂಬ ಅದು ಎಮೋಷನ್ಸ್ನ ಹಂಗೆ ಹೇಳೋಕ್ಕಾಗಲ್ಲ ಪದಗಳಲ್ಲಿ. ಬಟ್ ನಾನು ಅಂದರೆ ಪ್ರತಿ ಸಲಿನೂ ಟ್ರಾವೆಲಿಂಗ್ ಮಾಡುವಾಗ, ಅಂದರೆ ಅದು ವೆದರ್ ಇಟ್ ಈಸ್ ಇನ್ ಆಟೋನೋ ಕ್ಯಾಬೋ ಡಸಂಟ್ ಮ್ಯಾಟರ್, ಮಾಯಾವಿ ಮಾತ್ರ ಎಷ್ಟು ಸುಗಂಧವನ್ನು ಬೀರುತ್ತೆ ಅಂದರೆ, ಸಾಹಿತ್ಯಿಕವಾಗಿ ಹೇಳೋದಾದರೆ, ಏನು ಗುರು ರೈಟಿಂಗ್ ಅದು, ಆ ಕಡೆ ಸೋನು ಈ ಕಡೆ ಸಂಚಿತ್ತು, ಆ ಒಂದು ಪದಗಳು, ಆ ಜೋಡಣೆ, ದಟ್ ಐಡಿಯಾ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಸೋನು ಸರ್ ಫಸ್ಟ್ ಟೈಮ್ ನನ್ನ ಲಿರಿಕ್ಸ್ ಹಾಡಿರೋದು. ನನಗೆ ಅದು ತುಂಬ ಇತ್ತು. ಫಸ್ಟ್ ಟೈಮ್ ಸಿಗ್ತಾ ಇದ್ದಾರೆ ಇವರು. ಏನಾದ್ರು ಮಾಡಬೇಕು, ನಾವು ಏನು ಮಾಡಬೇಕು ಅದನ್ನು ನಾವು ತುಂಬ ಏನಂತಾರೆ ತುಂಬ ಅಲರ್ಟ್ ಆಗಿದ್ದು ಮಾಡಿಬಿಟ್ರೆ ಕೆಡಿಸ್ಬಿಡ್ತೀವಿ. ಆ ಫೀಲ್ ರಿಟೈನ್ ಮಾಡ್ಕೊಂಡು ಏನಾದ್ರು ಮಾಡಬೇಕು ಅಂತ ನನಗೂ ಸಂಜೀತ್ಗೂ ತುಂಬ ಡಿಸ್ಕಸ್ ಮಾಡಿದ್ದೀವಿ ನಾವು.
ಬೈ ಗಾಡ್ಸ್ ಗ್ರೇಸ್ ಅದು ಎಲ್ಲೋ ಅಂದರೆ ನಾವು ಅಂದ್ಕೊಂಡು ಇರಲಿಲ್ಲ ಅದು ಈ ಲೆವೆಲ್ ಹೊಟ್ಟೋಗುತ್ತೆ ಅಂತ. ಅದು ಆ ಒಂದು ರಿದಮ್ ಇದೆ ಗೊತ್ತಾ, ಮಾಯಾವಿ ಅಂದರೆ ಸೋನು ಅಂತಹ ಒಬ್ಬ ಎಕ್ಸ್ಟ್ರಾಡಿನರಿ ಲೆಜೆಂಡರಿ ಸಿಂಗರ್ ಮುಂದೆ ಅವರ ಅಭಿಮಾನಿಯಾದಂಥ ಮತ್ತೊಬ್ಬ ಬ್ರಿಲಿಯಂಟ್ ಸಿಂಗರ್ ಅದನ್ನು ಫೀಲ್ ಮಾಡ್ತಾರೆ, ಅದಕ್ಕೊಂದು ಬೇರೆ ಅರ್ಥ ಕೊಡ್ತಾರೆ ಅಂತಂದಾಗ ಆ ಜುಗಲ್ ಬಂದಿನ ನೀವು ಹೇಗೆ ಎಂಜಾಯ್ ಮಾಡಿದ್ರಿ? ಸರ್ ನನಗೆ ಆ್ಯಕ್ಚುಲಿ ನಾವು ಬರಿಬೇಕಾದ್ರೆ ಡಿಸೈಡ್ ಮಾಡಿದ್ವಿ ಎಲ್ಲಿ ತನಕ ಸರ್ ಹಾಡ್ತಾರೆ, ಎಲ್ಲಿಂದ ಸಂಜೀತ್ ಅವರು ಅದನ್ನು ಟೇಕ್ ಆಫ್ ಮಾಡ್ತಾರೆ ಅಂತ. ಸೊ ನನಗೆ ಈ ಒಂದು ಲೈನ್ ನಾನೇ ಹಾಕ್ಕೊಂಡಿದ್ದೆ. ಸೊ ಸೋನು ಸರ್ ಹಾಡ್ಬೇಕಾದ್ರೆ ನಾನು ಯಾವ ಥರ ಪದಗಳನ್ನ ಉಪಯೋಗಿಸ್ಬೇಕು, ಸಂಜೀತ್ ಅವ್ರಿಗೆ ಅದು ಬಂದಮೇಲೆ ಯಾವ ಥರ ಉಪಯೋಗಿಸ್ಬೇಕು ಅಂತ. ಅದು ನಾವು ಕೇಳೋದಾದರೆ ಸಂಜೀತ್ ಅವ್ರು ಬಂದಾಗ ತುಂಬ ಡ್ರ್ಯಾಗ್ ವರ್ಡ್ಸ್ ಇದೆ. ಯಾರೋ ನಾ ಯಾರು ಕನಸಲ್ಲಿ ಯಾರೂ ಇರದಾಗ ದೀರ್ಘಾಕ್ಷರಗಳಿದೆ. ಪ್ಲೀಸ್ ಚೆನ್ನಾಗಿದೆ. ಸೋನು ಸರ್ ಬಂದಾಗ ಎಲ್ಲ ವರ್ಡ್ಸು ದೀರ್ಘ ಇಲ್ಲ, ಅಲ್ಲಲ್ಲಲ್ಲ ಇದೆ. ಮಾಯಾವಿ ಮಿನುಗು ನೀನು, ಅವರ ಒಂದು ಸಿಂಗಿಂಗ್ ಸ್ಟೈಲಲ್ಲಿ ಅದು ಮಾಡ್ಯಾರ. ನೀನು ಮುಂಜಾನೆ ಬಿಸಿಲು ನೀನು, ಅಲ್ಲಲ್ಲಲ್ಲಿ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ವರ್ಡ್ನ, ಇಲ್ಲಿ ಡ್ರಾಪ್ ಮಾಡಿಲ್ಲ ವರ್ಡ್ನ, ನಾನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇದು ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ. ಯಾಕಂದರೆ ಸಂಜೀತ್ ಅವರು ದೀರ್ಘಾಕ್ಷರಗಳನ್ನ ತುಂಬ ಚೆನ್ನಾಗಿ ಹಾಡ್ತಾರೆ ನಾನು ಕೇಳಿರೋ. ಯಾಕಂದರೆ ನಾವು ಮರಳಿ ಮನಸದೆ ಮಾಡ್ಬೇಕಾದ್ರೂ ಅಲ್ಲಿ ನನಗೆ ತುಂಬ ಸಖತ್ ಹೊಡಿತಾ ಇತ್ತು, ಅವ್ರು ದೀರ್ಘಾಕ್ಷರ ಹಾಡೋದು ಸಖತ್ತಾಗಿ ಹಾಡ್ತಾರೆ ಅದು. ಸೊ ನನಗೆ ಆವಾಗ ಸಂಜೀತ್ ಅವರೇ ಕಂಪೋಸ್ ಮಾಡಿರೋದ್ರಿಂದ ನಾನು ಅವ್ರ ಹತ್ರ ಕೇಳಿದೆ, ಹಿಂಗೆ ಮಾಡ್ಲಾ ಪ್ಲ್ಯಾನು ಅಂತ. ಸಖತ್ ಐಡಿಯಾ ಮಾಡು ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಸೊ ಅದು ಹಾಗೆ ನಾವು ಪ್ಲ್ಯಾನ್ ಮಾಡಿದ್ವಿ, ಹಾಗೆ ಕೂಡಿಸಿದ್ವಿ, ವರ್ಕ್ ಆಯಿತು. ಅಲ್ಲ, ನನಗೆ ಇನ್ನೊಂದು ಅಂದರೆ ಕುತೂಹಲ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಮಾಯಾವಿ ತೊಗೊಂಡ್ರಿ, ಅದನ್ನು ಬರೆದ್ರಿ, ಬರೆಯುವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸಪೋರ್ಟ್ ಮಾಡೋಂಥ ಒಬ್ಬ ಪ್ರೊಡ್ಯೂಸರ್ ಬಂದು ಈ ಸಾಂಗನ್ನು ನಾನು ಸೋನು ಹತ್ರ ಹಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಎಸ್, ಇಂಥವ್ರ ಹೆಸರು ಹೇಳಿದ ಮೇಲೆ ನೀವು ಬರೆಯುವಂತಹ ಬರವಣಿಗೆಗೂ ನೀವು ಬರೆದಾದ ನಂತರ ಒಬ್ಬ ಸಿಂಗರ್ ಹಾಡಿದಂತಹ ಆ ಸಾಹಿತ್ಯಕ್ಕೂ ಅಲ್ಲೊಂದು ಸಣ್ಣ ಲೇಯರ್ ಇರುತ್ತಲ್ಲ, ಆ ಲೇಯರ್ ಏನಂತ? ಸರ್ ಯೂಶ್ವಲಿ ಟೆಕ್ನಿಕಲಿ ಸೌಂಡಿಂಗ್ ಇರೋವಂಥ ಕೆಲವು ಆಸ್ಪೆಕ್ಟ್ಸ್ಗೆ ಇವಾಗ ನಾನು ತುಂಬ ಇವಾಗ ಅಜನೀಶ್ ಲೋಕನಾಥ್ ಸರ್ ಹತ್ರ ಕೆಲಸ ಮಾಡ್ಬೇಕಾದ್ರೆ, ಚರಣ್ ರಾಜ್ ಸರ್ ಜೊತೆ ಕೆಲಸ ಮಾಡಿ, ಅರ್ಜುನ್ ಜನ್ಯ ಸರ್ ಜೊತೆ, ಹರಿಕೃಷ್ಣ ಸರ್ ಜೊತೆ, ಇವರೆಲ್ಲರ ಜೊತೆ ಮಾಡ್ಬೇಕಾದ್ರೂ ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಸ್ ಒಂದು ಸೌಂಡಿಂಗ್ ಇದೆ ಅವ್ರದ್ದು, ಅವ್ರದ್ದು ಒಂದು ಎಸೆನ್ಸ್ ಇದೆ. ಎಸ್, ಆ ಸೌಂಡಿಂಗಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಈಗ ನೀವು ನಾನು ಬೇರೆ ಕಡೆ ಹೇಳಿದ್ದೀನಿ, ಈಗ ನೀವು ಮಳೆ ನೋಡೋದಾದರೆ ಎಲ್ಲ ಎಂಡ್ ಮಾಡಿದ್ದೀವಿ ನಾವು. ಮಳೆಯೇ ಅಂಬೆಗಾಲ ಇಡುತ್ತಾ ಸುರಿಯೇ ಎಲ್ಲ ಕೊಟ್ಟಿದ್ದೀವಿ. ಸೊ ಏನಂದ್ರೆ ಅದು ಓಪನ್ ಎಂಡಿಂಗ್ ಇದೆ, ಕೊಟ್ರೆ ಸೌಂಡ್ ತುಂಬ ಚೆನ್ನಾಗಿರುತ್ತೆ. ಆ ಇಂದ ಎಂಡ್ ಮಾಡೋಣ, ಇಳಿಸೋದು ಬೇಡ, ಇಟ್ಬಿಟ್ಟು ಡ್ರಾಪ್ ಆಗಿಬಿಡುತ್ತೆ. ಸೊ ಸಿಂಗರ್ ಹಾಡ್ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು ಅವನು. ಅದೇ ಥರ ಇಳಿಸಿರೋದು ಇದೆ. ಸೊ ಎಲ್ಲಿ ಇಳಿಸ್ಬೇಕು ನಾವು ವರ್ಡ್ಸಲ್ಲಿ, ಸೊ ಇದು ಆ ಪ್ಲ್ಯಾನ್ ಮಾಡ್ತಿರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸ್. ಆ್ಯಂಡ್ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರೋ ಸೌಂಡಿಂಗ್ ಐಡಿಯಾಸ್ ಅವ್ರು ಕೊಡ್ತಾರೆ. ಎಲ್ಲಿ ನಾವು ಜೋಡಿ ಪದ ಬರೀಬೇಕು, ನಾವು ಎಲ್ಲಿ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗೋಣ, ಎಲ್ಲಿ ಸ್ಪ್ಲಿಟ್ ಮಾಡೋಣ. ಸೊ ಇದೆಲ್ಲ ನಾವು ಕುತ್ಕೊಂಡು ಅವ್ರ ಜೊತೆ ಮಾತಾಡಿದಾಗಲೇ ನಮ್ಗೆ ಅರ್ಥ ಆಗುತ್ತೆ. ಅದು ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಅವ್ರಿಗೆ ನಮ್ಮನ್ನು ನಾವು ಅವ್ರಿಗೆ ಅಳವಡಿಸ್ಕೋಬೇಕು. ನಿಜ. ಜೊತೆಗೆ ಎಕ್ಕ ಬಗ್ಗೆನೂ ನಾನು ಬರ್ತಾ ಇದ್ದೆ. ಅಂದರೆ ಎಕ್ಕ ಸಾಂಗ್ ಬರೆದವ್ರು ನೀವು, ಅದಕ್ಕೆ ಅಂದರೆ ಮೂಲವಾಗಿ ಫಾರ್ ಎಕ್ಸಾಂಪಲ್ ಜಾಕಿ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಜಾಕಿಗೆ ಸಾಂಗ್ ಬರೆದಂಥವ್ರು ಯುವರಾಜ್ ಭಟ್ರು ನಿಮ್ಮ ಮಾನಸ ಗುರುಗಳು ಅಂತ ಹೇಳಿದ್ರಿ. ಹೌದು, ಕನೆಕ್ಟಿವಿಟಿ ವಾಸ್ ಫ್ಯಾಂಟಾಸ್ಟಿಕ್. ಹೌದು. ಅಂದರೆ ನಾವು ಅವ್ರ ಸಾಂಗ್ನ ಕಾಲೇಜಲ್ಲಿ ಕೇಳಿ ಅಯ್ಯೋ ಅದಕ್ಕೆ ಇದೇ ಇಲ್ಲ, ರಿಪೀಟ್ ಮಾಡಲ್ ಕೇಳಿದ್ದೀನಿ ನಾನಂತೂ. ಆ್ಯಂಡ್ ಒಂದ್ಸಲ ಅವರು ನಮ್ಮ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗು ಬಂದಿದ್ರು. ಆವಾಗಲೇ ನಾನು ಅವ್ರನ್ನ ಅಂದರೆ ಎದುರುಗಡೆ ನೋಡಿದ್ದು ಫಸ್ಟ್ ಟೈಮು. ಜೊತೆಗೆ ಎಕ್ಕಾದೇನು ಅಂತಂದರೆ ನೀವು ಹೇಳ್ದಂಗೆ ಎಲ್ಲರೂ ಇವಾಗ ಜಾಕಿ ಇದೆಲ್ಲ ಸಖತ್ ಖುಷಿ ಆಗುತ್ತೆ ನೋಡೋದು. ಯಾಕಂದರೆ ಅದು ಲೆಜೆಂಡ್ರಿ ಸಾಂಗ್, ಅದನ್ನು ನಾವು ಬೀಟ್ ಮಾಡೋಕ್ಕೆಲ್ಲ ಅದು ಅಂದ್ಕೊಳ್ಳಬಾರ್ದು ಹಾಗೆಲ್ಲ. ಬಟ್ ನಾವು ಆ ಝೋನಿಗೆ ಕರ್ಕೊಂಡು ಹೋಗ್ಬೇಕು ಜನನ. ಅದು ಹೇಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ನಮ್ಮ ಮುಂದೆ. ಬಟ್ ನನಗೂ ಚರಣ್ ಸರ್ಗೂ ಅದು ಸಾಧ್ಯ ಆಯಿತು ಅನ್ನೋದು ನಮ್ಮಿಬ್ಬರಿಗೂ ಇವತ್ತಿಗೂ ಅಂದರೆ ವಿ ಸ್ಟಿಲ್ ಎಂಜಾಯ್ ಲಿಸ್ನಿಂಗ್ ಟು ದ್ಯಾಟ್. ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಆಗಿ ರೋಹಿತ್ ಸರ್ ನಮಗೆ ಏನು ವಿಷಯಗಳು ಬೇಕೋ ಅದನ್ನು ನಮಗೆ ತಲುಪಿಸಿದ್ರು. ಜೊತೆಗೆ ಕಾರ್ತಿಕ್ ಸರ್ ನಮ್ಮ ಜೊತೆ ಫ್ರೀಕ್ವೆಂಟಾಗಿ ಏನು ಮಾಡ್ಬೋದು, ವಿ ನೀಡ್ ಟು ಆ ಝೋನ್ನ ಟ್ಯಾಪ್ ಮಾಡಲೇಬೇಕು ನಾವು ಅಂತ ಅವರು ತುಂಬ ನಮ್ಮ ಜೊತೆ ಡಿಸ್ಕಸ್ ಮಾಡಿರೋದುಂಟು. ಎಸ್, ಇಟ್ಸ್ ಲೈಕ್ ಏನಂತಾರೆ ಒಂದು ಟೀಮ್ ಅಚೀವ್ಮೆಂಟ್. ಆಮೇಲೆ ಆ ಸಾಂಗಲ್ಲಿ ಯುವ ತುಂಬ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಒಂದಷ್ಟು ಸ್ನಿಪೆಟ್ಸ್ ತೋರಿಸಿದ್ರು, ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಸಾಂಗ್ ಎನರ್ಜಿ ಆ್ಯಕ್ಚುಲಿ ವಿಡಿಯೋ ಸಾಂಗ್ ಜೊತೆ ನೋಡಿದ್ರೆ ಈ ಸಾಂಗ್ದು ಕಂಪ್ಲೀಟ್ ಎನರ್ಜಿ ಥಿಯೇಟ್ರಲ್ಲಿ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಆ ಬ್ಲಾಸ್ಟಲ್ಲಿ ಅಲ್ಲೊಂದಿದೆ ಅಂತ. ಬಟ್ ನೋಡೋಣ ಹೇಗೆ ಅದು ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ಮೇಲಾಗಿ ನೀವು ಬರೆದಂತಹ ಹಾಡುಗಳು
ಸಾಮಾನ್ಯವಾಗಿ ನಾವು ಅಂತೀವಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ, ಒಬ್ಬ ನಿರ್ದೇಶಕನಿಗೆ, ಒಬ್ಬ ನಿರ್ಮಾಪಕನಿಗೆ ನಾನು ಕನ್ವಿನ್ಸ್ ಮಾಡಬೇಕು ಅನ್ನುವಂತಹ ಒಂದು ತೊಯ್ದಾಟ ನಡೀತಾ ಇರುತ್ತೆ. ಯಾವಾಗ ನೀವು ಬರೆದಂತಹ ಎಲ್ಲ ಪದಗಳು, ಎಲ್ಲ ಸಾಲುಗಳು ಇದು ಓಕೆ ಗುರು ಅಂದಾಗ ಆಗುವಂತಹ ಸೆಲೆಬ್ರೇಷನ್ ಮೋಡ್ ಹೇಗಿರುತ್ತೆ? ಸರ್ ನನಗೆ ಅದು ಪ್ರತಿ ಸಾಂಗು ಆಗುತ್ತೆ. ನಾಟ್ ಇನ್ ದ ಸೆನ್ಸ್ ಆಫ್ ಒಪ್ಪೋದ್ರಲ್ಲ ಆ ಥರ ಅಲ್ಲ. ಈಗ ನಮ್ಮ ಕೆಲಸನ ಇನ್ನೊಬ್ರಿಗೆ ಒಪ್ಸೋದಿದೆಯಲ್ಲ, ಅದು ಯಾವತ್ತೂ ಅದೊಂದು ಸ್ಪೆಷಲ್ ಟಾಸ್ಕ್ ಅದು. ಆಮೇಲೆ ಜವಾಬ್ದಾರಿ ಅದು. ಯಾಕಂದರೆ ಪ್ರತಿಯೊಬ್ಬ ಡೈರೆಕ್ಟರು ತನ್ನ ಕನಸನ್ನ ಈಚೆ ತರಬೇಕು ಅಂತ ಹೋರಾಟ ಮಾಡ್ತಿರ್ತಾರೆ. ಅವರು ಸ್ಕ್ರಿಪ್ಟ್ ಓಕೆ ಆಗೋದ್ರಿಂದ ಹಿಡಿದು ಅವರೊಬ್ಬ ಪ್ರೊಡ್ಯೂಸರ್ನ ಇದು ಮಾಡೋದ್ರಿಂದ ಹಿಡಿದು ಅದಕ್ಕೆ ದುಡ್ಡು ಹೊಂದಿಸಿ, ಅದಕ್ಕೆ ಡೇಟ್ಸ್ ಹೊಂದಿಸಿ ಎಲ್ಲ ಆರ್ಟಿಸ್ಟ್ ಹತ್ರ ಅದೊಂದು ವಾರ್ ಅದು. ನಿಜ. ಸೊ ಆ ಡ್ರೀಮ್ ವಾರ್ಗೆ ನಮ್ಮನ್ನು ಒಳಗೆ ಕರಿತಾ ಇದ್ದಾರೆ ಅವರು, ನೀನು ಇದರಲ್ಲಿ ಒಂದು ಪಾತ್ರ ವಹಿಸು ಬಾ ಅಂತ. ಸೊ ಅದು ಇರ್ಬೇಕಾದ್ರೆ ನನಗೆ ಒಬ್ಬರು ನಮ್ಮ ಕೆಲಸನ ಮೆಚ್ಕೊಂಡು ಒಪ್ಪಿದಾಗ ಸಂತೋಷ ಆಗುತ್ತೆ ನನಗೆ. ಯಾಕಂದರೆ ಈಗ ನನಗೋಸ್ಕರ ನಾನು ಮಾಡ್ಕೊಳ್ಳೋ ಕೆಲಸ ಬೇರೆ ಸಾಕಷ್ಟು ಇರ್ತವೆ, ಅದನ್ನು ನಾನು ಒಪ್ತೀನಿ. ಬಟ್ ಇನ್ನೊಬ್ಬರು ಅದನ್ನು ಒಪ್ಪಿ ಅದು ಈಚೆ ಹೋಗಿ ಎಷ್ಟೋ ಕೋಟಿ ಜನ ಅದಕ್ಕೆ ಇನ್ನೊಂದು ಮೆಚ್ಚುಗೆ ಕೊಡ್ತಾರೆ ಅನ್ನೋದು ಅದಕ್ಕೆ ನಾನು ಯಾವಾಗಲೂ ಮ್ಯೂಸಿಕ್ನ ಡಿವೈನ್ ಪ್ರೋಸೆಸ್ ಅಂತಲೇ ನಾನು ಕರಿತೀನಿ ಯಾವಾಗಲೂ. ಅದೊಂದು ಮ್ಯಾಜಿಕ್ ಅದು. ಇಲ್ಲ, ಮಾಯಾವಿ ಸಾಂಗ್ ಬಂದಾಗಲೂ ತುಂಬ ಜನ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಮೋರ್ ಆಪ್ಷನ್ಗೆ ಹೋಗಿ ಲಿರಿಕ್ಸ್ ಬರೋರು ಯಾರು ಅಂದರೆ ಇದೆಲ್ಲವೂ ಘಟಿಸ್ತಾ ಇದೆ ನಾಗಾರ್ಜುನ್. ಅಂದರೆ ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ರೈಟರ್ ಆ್ಯಂಡ್ ವಾಟ್ ಎವರ್ ಇಟ್ ಮೇ ಬಿ. ಆ ಥರದ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಆಡಿಯನ್ಸ್ ಮೈಂಡ್ಸೆಟ್ಟನ್ನು ನೀವು ಹೇಗೆ ಫೀಲ್ ಮಾಡ್ತೀರಿ? ಸರ್ ಅದಾಗಬೇಕು, ಯಾವತ್ತಿದ್ರು ಅದಾಗಬೇಕು. ಯಾಕೆ ಅಂದರೆ ಈಗ ನೀವು ಒಬ್ಬ ರೈಟರ್ನ ಗುರುತಿಸೋದು ಹೌದು, ಅದಾಗಲೇಬೇಕು. ಇನ್ನೊಂದೇನು ಅಂತಂದರೆ ನಮಗೆ ಪ್ರತಿಯೊಂದು ಇದರಲ್ಲೂ ಒಂದು ಸಾಂಗ್ ಆಗಬೇಕು ಅಂತಂದರೆ ಒಂದು ಹಲವಾರು ಆರ್ಟಿಸ್ಟ್ಗಳ ಶ್ರಮ ಇರುತ್ತೆ. ನಾವು ಅವ್ರೆಲ್ಲರಿಗೂ ಕ್ರೆಡಿಟ್ಸ್ ಹಾಕೋದೇ ಅದಕ್ಕೆ. ನೀವು ನೋಡಿದ್ರೆ ಈಗ ಫಸ್ಟು ಈ ಟ್ರೆಂಡ್ ಇತ್ತು ಅಲ್ವ ನಂಗೆ ಗೊತ್ತಿಲ್ಲ, ಬಟ್ ಈಗ ಯೂಟ್ಯೂಬಲ್ಲಿ ನೀವು ನೋಡೋದಾದರೆ ಗಿಟಾರ್ಸ್, ಪರ್ಕಷನ್ಸ್, ಲಿರಿಕ್ಸ್, ಕೋರಸ್ ಎಲ್ಲ ಹಾಕ್ತಿರ್ತಾರೆ. ಸೊ ನಾಳೆ ದಿನ ಈ ಎಲ್ಲ ಹೆಸರು ಈಚೆ ಬರಬೇಕು ಅಂತ ಅದಾಗಬೇಕದು. ಈಗ ಅದಾಗ್ತಾ ಇದೆ. ಯಾಕೆ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಆಡಿಯನ್ಸ್ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಜನ ಆಡಿಯನ್ಸ್ ಥಿಯೇಟ್ರಿಂದ ಈಚೆ ಬಂದಾಗ ಎಡಿಟ್ ಬಗ್ಗೆ ಮಾತಾಡ್ತಾರೆ, ಕಲರಿಂಗ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದೇನೋ ಕಟ್ ಬಗ್ಗೆ ಮಾತಾಡ್ತಾರೆ. ಸೊ ಮ್ಯೂಸಿಕಲ್ಲೂ ಅದಾಗ್ತಿದೆ ಈಗ. ಎಲ್ಲರೂ ಈ ಲೈನ್ ನೀವು ಯಾಕೆ ಹೀಗೆ ಬರೆದ್ರಿ, ಇಲ್ಲ ಈ ಇನ್ಸ್ಟ್ರೂಮೆಂಟೇ ಯಾಕೆ ನೀವು ಯೂಸ್ ಮಾಡಿದ್ರಿ, ಇಲ್ಲ ಈ ಸಾಂಗ್ನ ಯಾವ ಒಂದು ಇದರಲ್ಲಿ ನೀವು ಕಂಪೋಸ್ ಮಾಡಿದ್ರಿ, ಈ ಥರ ಮಾತಾಡ್ತಾ ಇದ್ದಾರೆ ಆಡಿಯನ್ಸು. ಸೊ ಹೀಗಿರ್ಬೇಕಾದ್ರೆ ನಾವು ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ಬರೆದಾಗ ನೀವು ಹೇಳಿದ್ರಲ್ಲ ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ತಾರೆ. ನಾವೇನಾದ್ರು ಅದನ್ನು ತಾತ್ಸಾರ ತೊಗೊಂಡು ಏನೋ ಮಾಡಿಬಿಟ್ರೆ ಅವ್ರು ಶೋ ಮೋರ್ ಇರಲಿ ಆ ಸಾಂಗ್ಗೆ ಹೋಗಲ್ಲ ಅವರು. ಯಾಕಂದರೆ ತುಂಬ ಬ್ಯುಸಿ ಇದ್ದಾರೆ ಜನ ಈಗ. ನಾವು ಅವರ ಟೈಮ್ನ ನಾವು ತುಂಬ ಚೆನ್ನಾಗಿ ಕಟ್ಕೊಡ್ಬೇಕು ಅಂತ. ಬಟ್ ನೀವು ಹೇಳಿದ ವಿಚಾರಕ್ಕೆ ಆ ಶೋ ಮೋರ್ ಕ್ಲಿಕ್ ಮಾಡೋದಿದೆಯಲ್ಲ, ಒಂದು ಸಾಂಗ್ಗೆ ಸಿಕ್ಕಿರೋ ಅಂಥ ಮೊದಲನೇ ಗೆಲುವು ಅದೇ. ಜೊತೆಗೆ ನನಗೆ ಇತ್ತೀಚೆಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು, ಮ್ಯಾಕ್ಸ್ ಸಿನಿಮಾದ ಒಂದು ಸಕ್ಸಸ್ ಮೀಟಲ್ಲಿ ಒಂದು ಪ್ರಶ್ನೆನ ಪಿಚ್ ಮಾಡಿದ್ವಿ ಸುದೀಪ್ ಸರ್ಗೆ. ಸರ್, ಮ್ಯಾಕ್ಸ್ ಸಿನಿಮಾ ನೋಡಿ ಬಂದ ನಂತರ ಆಚೆ ಬಂದಂಥ ಪ್ರೇಕ್ಷಕರು ದೇ ಆರ್ ಟಾಕಿಂಗ್ ಅಬೌಟ್ ಸ್ಕ್ರೀನ್ ಪ್ಲೇ ಸರ್ ಅಂತ ಹೇಳಿದ್ವಿ. ಆ್ಯಬ್ಸಲ್ಯೂಟ್ಲಿ ಸತ್ಯ. ಅಂದರೆ ಮುಂಚೆ ಗೊತ್ತಿರಲಿಲ್ಲ, ಒಬ್ಬ ನಿರ್ದೇಶಕ ಮಾತ್ರ ಇದ್ದ. ಈಗ ಕಥೆ ಬರೆದವ್ರು ಯಾರು, ಸ್ಕ್ರೀನ್ ಪ್ಲೇ ಬರೆದವ್ರು ಯಾರು, ಲಿರಿಕ್ಸ್ ಬರೆದವ್ರು ಯಾರು, ಮೇಲಾಗಿ ಕಥಾ ವಿಸ್ತರಣಾ ಟೀಮ್ ಯಾವುದು, ಅಷ್ಟು ಜಾಣರಾಗಿದ್ದಾರೆ ಅಂತಂದ್ರು ಸುದೀಪ್ ಸರ್ ಹೇಳಿದ್ರು. ನಮಗಿನ ಸ್ಮಾರ್ಟ್ ಇದ್ದಾರೆ ಅವರು. ಯಾಕೆಂದರೆ ಈಗ ಒಂದು ವರ್ಲ್ಡ್ ಸಿನಿಮಾಗೆ ಅವ್ರಿಗೆ ಎಕ್ಸ್ಪೋಜರ್ ಸಿಕ್ಕಿದೆ. ಈಗ ನಮಗಿನ ಜಾಸ್ತಿ ಕಂಟೆಂಟ್ ಅವ್ರು ನೋಡ್ತಾ ಇರ್ತಾರೆ. ನಾವೆಲ್ಲೋ ಸಿನಿಮಾ ಮಾಡೋ ಬ್ಯುಸಿಲಿ ಕೆಲವೊಂದು ಸಲ ನಾವು ತುಂಬ ಕಂಟೆಂಟ್ಗಳನ್ನ ನಾವು ಮಿಸ್ ಮಾಡಿರ್ತೀವಿ. ನಾವು ಮಿಸ್ ಮಾಡಿರೋ ಕಂಟೆಂಟ್ ಎಲ್ಲ ಅವ್ರು ನೋಡಿರ್ತಾರೆ. ಸೊ ಅವರಷ್ಟು ಸ್ಮಾರ್ಟ್ ಇರ್ಬೇಕಾದ್ರೆ ಇವಾಗ ರೀಸೆಂಟಾಗಿ ಒಂದಷ್ಟು ಕಡೆ ಎಸ್ ಸರ್ ಹೇಳಿದ್ದಾರೆ, ಸುದೀಪ್ ಸರ್ ಹೇಳಿದ್ದಾರೆ, ನಾವೆಲ್ಲ ಅಪ್ಡೇಟ್ ಆಗೋಣ ಆ್ಯಸ್ ಅ ಹೋಲ್ ಇಂಡಸ್ಟ್ರಿ, ಅಪ್ಡೇಟ್ ಆಗಿ ಬರೋಣ, ಅಪ್ಡೇಟ್ ಆಗಿ ಪ್ರೆಸೆಂಟ್ ಮಾಡೋಣ ವಿಷಯನ, ಆವಾಗ ನೋಡಿ ಹೇಗಿರುತ್ತೆ ಆಡಿಯನ್ಸ್ ರೆಸ್ಪಾನ್ಸ್ ಅಂತ. ಸೊ ಅವರು ಅಪ್ಡೇಟ್ ಆಗ್ತಿದ್ದಾರೆ. ಈವನ್ ವಿ ಆಸ್ ಅ ಹೋಲ್ ಟೀಮ್ ಅದನ್ನು ನಾವು ಒಂದು ಇದ್ರ ಥರ ತಗೊಂಡು ಐ ಥಿಂಕ್ ಅವಾಗ ಮ್ಯಾಸಿವ್ ಆಗಿ ಹೋಗ್ತೀವಿ ಅವಾಗ.